ಶ್ರೀ ಸಾಯಿ ಸಚ್ಚರಿತೆಯ 21ನೇ ಅಧ್ಯಾಯ ನವವಿಧ ಭಕ್ತಿಯ ಮಹತ್ವ. ನಮಗೆ ಸಂತರ ದರ್ಶನ ಭಾಗ್ಯವು ಸಿಗಬೇಕಾದರೆ ಪೂರ್ವಜನ್ಮದ ಪುಣ್ಯ ಬೇಕು. ಇದಕ್ಕೆ ಉದಾಹರಣೆಯಾಗಿ ಪ್ರಸಂಗವೊಂದು ಹೀಗಿದೆ. ಹೇಮಾಡ ಪಂತರು ಬಾಂದ್ರಾದಲ್ಲಿ ಕೆಲವು ಕಾಲ ಮ್ಯಾಜಿಸ್ಟ್ರೇಟರ್ ಆಗಿದ್ದರು. ಆಗ ಅಲ್ಲಿ ಪೀರ್ ಮೌಲನ ಎಂಬ ಮಹಾಯೋಗಿ ವಾಸವಾಗಿದ್ದರು. ಆದರೆ ಪಂತರಿಗೆ ಅವರನ್ನು ಕಾಣಲು ಸಾಧ್ಯವಾಗಲೇ ಇಲ್ಲ. ಕೆಲವು ವರ್ಷಗಳ ನಂತರ ಶಿರಡಿಯಲ್ಲಿ ಅವರು ಪ್ರಮುಖ ವ್ಯಕ್ತಿಗಳಾದರು. ಸಾಧು ಸತ್ಪುರುಷರು ಎಲ್ಲಿಯೇ ಇರಲಿ, ಅವರು ಪರಮಾತ್ಮನ ಆಜ್ಞೆಯಂತೆ ತಮ್ಮ ಧ್ಯೇಯವನ್ನು ಪಾಲಿಸುತ್ತಾರೆ. ತಮ್ಮ ಜೀವಿತಾವಧಿಯಲ್ಲಿ ಅನೇಕ ಜನರನ್ನು ಉದ್ಧಾರ ಮಾಡುತ್ತಾರೆ. ವಿನಾಯಕ ಠಾಕೂರ ಎಂಬ ರೆವಿನ್ಯೂ ಇಲಾಖೆಯ ನೌಕರರೊಬ್ಬರು ಬೆಳಗಾವಿ ಸಮೀಪದ ವಡಗಾಂವ್ ಎಂಬಲ್ಲಿಗೆ ಬಂದರು. ಅವರಿಗೆ ಅಲ್ಲಿ ಸಂತರೊಬ್ಬರ ದರ್ಶನವಾಯಿತು. ಅವರು ಠಾಕೂರರಿಗೆ ವಿಚಾರಸಾಗರ ಗ್ರಂಥವನ್ನು ಓದಬೇಕೆಂದು ಸೂಚಿಸಿದರು. ಅದೂ ಅಲ್ಲದೆ ಮುಂದೆ ಉತ್ತರ ದಿಕ್ಕಿಗೆ ಹೋದಾಗ ಅಲ್ಲಿ ಮಹಾತ್ಮರೊಬ್ಬರ ದರ್ಶನಕ್ಕಾಗಿ ಅವರು ಮಾರ್ಗದರ್ಶಕರಾಗುತ್ತಾರೆಂದು ಭವಿಷ್ಯ ಸೂಚಿಸಿದ್ದರು. ಕೆಲವು ಸಮಯದ ನಂತರ ಅವರಿಗೆ ಜುನ್ನರಿಗೆ ವರ್ಗವಾಯಿತು. ಅದು ಘಾಟ್ ಪ್ರದೇಶವಾಗಿತ್ತು. ಅಲ್ಲಿ ಕೋಣದ ಸವಾರಿ ಮಾಡಿ ಘಟ್ಟ ದಾಟಬೇಕಾಗಿತ್ತು. ಅವರಿಗೆ ಕಲ್ಯಾಣಕ್ಕೆ ವರ್ಗವಾಯಿತು. ಅಲ್ಲಿ ನಾನಾ ಸಾಹೇಬರ ಸಂಪರ್ಕ ಅವರಿಗಾಯಿತು. ತನ್ಮೂಲಕ ಶ್ರೀ ಸಾಯಿನಾಥರನ್ನು ಕಾಣಬೇಕೆಂದು ಶಿರಡಿಗೆ ಹೊರಟರು. ಠಾಕೂರರು ಶಿರಡಿಯನ್ನು ತಲುಪಿ ಬಾಬಾ ಅವರಿಗೆ ನಮಸ್ಕರಿಸಿದರು. ಸರ್ವಜ್ಞರಾದ ಬಾಬಾ ಅವರು, ಠಾಕೂರ್, ಇಲ್ಲಿಯೇ ದಾರಿ ನೀನೆಂದುಕೊಂಡಷ್ಟು ಸುಲಭವಲ್ಲ. ಕೋಣದ ಮೇಲೆ ಸವಾರಿಯಂತಲ್ಲ. ಆಧ್ಯಾತ್ಮದ ಹಾದಿಯಲ್ಲಿ ನೀನು ತುಂಬ ಶ್ರಮಿಸಬೇಕು. ಆ ಕಾನಾಡಿ ಅಪ್ಪ ಹೇಳಿದ್ದು ನನಗೆ ಗೊತ್ತು ಎಂದರು. ಕರ್ನಾಟಕದ ಸಾಧುವಿನ ಹೇಳಿಕೆಯನ್ನರಿತ ಬಾಬಾ ಅವರ ಸರ್ವಜ್ಞತ್ವವನ್ನರಿತ ಠಾಕೂರ್ ವಿಸ್ಮಿತರಾದರು. ನಂತರ ಬಾಬಾ ಅವರ ಆಶೀರ್ವಾದದಿಂದ ವಿಚಾರಸಾಗರವನ್ನು ತಿಳಿದರು. ಗುರುಕೃಪೆ ಇಲ್ಲದೆ ವಿದ್ಯೆ ಹಾಗೂ ಅನುಭವವಿಲ್ಲದೆ ವಿದ್ಯೆ ನಿಷ್ಪ್ರಯೋಜಕ ಎಂಬುದೇ ವಿಚಾರಸಾಗರದ ಸಾರವಾಗಿದೆ. ಬಾಬಾ ಅವರನ್ನು ಕಾಣಲೆಂದು ಪೂನಾದ ಪಾಟಣಾಕರ ಶಿರಡಿಗೆ ಬಂದರು. ಶ್ರೀ ಬಾಬಾ ಅವರ ಚರಣಗಳಿಗೆರಗಿ, ಸ್ವಾಮಿ, ನಾನು ಬಹಳ ಓದಿದ್ದೇನೆ. ವೇದ, ವೇದಾಂತ, ಪುರಾಣಗಳೆಲ್ಲವೂ ನನಗೆ ಕರಗತವಾಗಿದೆ. ಆದರೆ ಮನಸ್ಸಿಗೆ ಮಾತ್ರ ಶಾಂತಿ ಸಿಗಲಿಲ್ಲ. ನಿಮ್ಮಲ್ಲಿ ಶಾಂತಿಗಾಗಿ ಹರಸಿ ಬಂದಿದ್ದೇನೆ. ದಯವಿಟ್ಟು ನನ್ನನ್ನು ಆಶೀರ್ವದಿಸಿ ಎಂದು ಬೇಡಿದರು. ಆಗ ಬಾಬಾ ಪಾಟಣಕರಿಗೆ ಈ ಕಥೆಯನ್ನು ತಿಳಿಸಿದರು. ವರ್ತಕನೊಬ್ಬನು ಒಮ್ಮೆ ಶಿರಡಿಗೆ ಬಂದನು. ಅವನ ಮುಂದೆ ಕುದುರೆಯೊಂದು ಲದ್ದಿ ಹಾಕಿತು. ವರ್ತಕನು ಕೂಡಲೇ ತನ್ನ ವಸ್ತ್ರವನ್ನು ಹಾಸಿ 9 ಲದ್ದಿಗಳನ್ನು ಆರಿಸಿಕೊಂಡನು. ಅದರ ಅರ್ಥ ಇಷ್ಟೇ: ಕುದುರೆಯ ದೇವರೇ ಕೃಪೆ. ಅದು ಹಾಕಿದ ಲದ್ದಿಗಳೆಂದರೆ ನವವಿಧ 9 ಬಗೆಯ ಭಕ್ತಿಗಳು. ಇವು ಶ್ರವಣ, ಕೀರ್ತನ, ಸ್ಮರಣ, ವಾದವೇಶನ, ಅರ್ಚನ, ವಚನ, ದಾಸ್ಯ, ಸಖ್ಯ, ಆತ್ಮ ನಿವೇದನೆ ಆಗಿವೆ. ಈ ನವವಿಧಗಳಲ್ಲಿ ಒಂದನ್ನಾದರೂ ಶ್ರದ್ಧಾಭಕ್ತಿಗಳಿಂದ ಅಭ್ಯಾಸ ಮಾಡಿದರೆ ಶ್ರೀಹರಿಯ ಅನುಗ್ರಹವಾಗುತ್ತದೆ. ಭಕ್ತಿ ಇಲ್ಲದೆ ಯಾವುದೇ ಜಪ, ಜ್ಞಾನ, ಅಧ್ಯಯನಗಳಿಂದ ಯಾವುದೇ ಪ್ರಯೋಜನವಿಲ್ಲ. ಈ ನವವಿಧ ಭಕ್ತಿಗಳನ್ನು ಅಭ್ಯಾಸ ಮಾಡಿದರೆ ಮನಸ್ಸಿನ ಚಂಚಲತೆ ಮಾಯವಾಗುತ್ತದೆ, ಮನಃಶಾಂತಿ ದೊರೆಯುತ್ತದೆ. ಮಾರನೆಯ ದಿನ ಪಾಟಣಾಕರ ಅವರು ಬಾಬಾ ಅವರಿಗೆ ನಮಸ್ಕರಿಸಲೆಂದು ಮಸೀದಿಗೆ ಬಂದಾಗ ಬಾಬಾ 9 ಲದ್ದಿಗಳನ್ನು ನೀನು ಕಟ್ಟಿಕೊಂಡೆಯಾ ಎಂದು ನಸುನಗುತ್ತಾ ಕೇಳಿದರು. ಪಾಟಣಾಕರರು, ನಾನು ದೀನ, ನನ್ನ ಮೇಲೆ ದಯೆ ಇದ್ದರೆ ಮಾತ್ರ ಅವುಗಳನ್ನು ನಾನು ಆರಿಸಿಕೊಳ್ಳಬಹುದು ಎಂದರು. ಬಾಬಾ ಅವರನ್ನು ಆಶೀರ್ವದಿಸಿ, ನಿನಗೆ ಶಾಂತಿ ದೊರೆಯುತ್ತದೆ ಎಂದರು. ಶ್ರೀ ಬಾಬಾ ಅವರು ಭಕ್ತರನ್ನು ತಿದ್ದುತ್ತಿದ್ದ ರೀತಿ ವಿಲಕ್ಷಣವಾಗಿತ್ತು. ಒಂದು ದಿನ ಪಂಢರಾಪುರದ ವಕೀಲರೊಬ್ಬರು ಬಾಬಾ ಅವರು ಕೇಳದೇ ಇದ್ದರೂ ದಕ್ಷಿಣೆ ನೀಡಿದರು. ಆಗ ಅವರು, ಈ ಜನ ಎಷ್ಟು ವಂಚಕರು! ಹೊರಗೆ ಹೊಗಳಿಕೆ, ಒಳಗೆ ತೆಗಳಿಕೆ ಎಂದು ಗೊಣಗಿದರು. ವಕೀಲರಿಗೆ ತಾವು ಪರನಿಂದೆ ಬಿಡಬೇಕೆಂದು ಇದು ಸೂಚನೆಯಾಗಿತ್ತು. ಇದೇ ರೀತಿ ನ್ಯಾಯಾಧೀಶ ನೂಲಕರ ಕಾಯಿಲೆ ಸಾಯಿಯವರ ದರ್ಶನದಿಂದಲೇ ಗುಣವಾಯಿತು. ಭಕ್ತರು ಎಲ್ಲೇ ಇರಲಿ, ಸಾಯಿಯವರ ದೃಷ್ಟಿಯಿಂದ ಅವರು ದೂರವಿರುತ್ತಿರಲಿಲ್ಲ ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ 21ನೇ ಅಧ್ಯಾಯವು ಸಂಪೂರ್ಣವಾಯಿತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ನೀಡಿ. ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ಸಾಯಿನಾಥಾಯ ನಮಃ ಎಂದು ಕಮೆಂಟ್ ಮಾಡಿ.